ಒಂದು ಸುಂದರ ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಕೆರೆಯಿತ್ತು. ಆ ಕೆರೆಯಲ್ಲಿ ಕಪ್ಪೆಗಳು ಮತ್ತು ಮೀನುಗಳು ನೆಮ್ಮದಿಯಾಡಿ ವಾಸಿಸುತ್ತಿದ್ದವು. ಆದರೆ ಒಂದು ದಿನ ಅಲ್ಲಿ ದೊಡ್ಡ ಜಗಳವಾಯಿತು. ಒಂದು ದಿನ ಬೆಳಗ್ಗೆ ಕಪ್ಪೆರಾಜನು ತನ್ನ ಪ್ರಜೆಗಳಿಗೆ ಹೇಳಿದ, ಈ ಕೆರೆ ನಮ್ಮದು, ನಾವೇ ಮೊದಲು ಇದ್ದಿದ್ದು. ಮೀನುಗಳು ಕೋಪಗೊಂಡವು. ಮೀನಿನ ರಾಣಿ ಉತ್ತರ ಕೊಟ್ಟಳು, ಇಲ್ಲ, ನೀರಿಲ್ಲದೆ ನಾವು ಬದುಕೋಕಾಗಲ್ಲ. ನೀರು ನಮ್ಮ ಜೀವ, ಆದ್ದರಿಂದ ಇದು ನಮ್ಮದು. ಇದರಿಂದ ಜಗಳ ಉಗ್ರವಾಯಿತು. ಇಬ್ಬರೂ ಗುಂಪಾಗಿ ಜಗಳ ಹಾಡಿದರು. ಕೆರೆಯಲ್ಲೇ ಗದ್ದಲ, ಕೂಗು, ಹಾರಾಟ. ಈ ಗದ್ದಲ ನೋಡಿ ಒಂದು ಹಳೆ ಬೆಕ್ಕು ಅಲ್ಲಿ ಬಂದಿತು. ಅದು ಬಾಯಿಗೆ ಸಿಕ್ಕಿದ್ದನ್ನು ಹಿಡಿದು ತಿನ್ನಲಾರಂಭಿಸಿತು. ಬೆಕ್ಕು ಬಂದು ಕಪ್ಪೆ ಮತ್ತು ಮೀನುಗಳನ್ನು ತಿನ್ನಲಾರಂಭಿಸುತ್ತಿದ್ದಂತೆಯೇ ಎಲ್ಲರೂ ಹೆದರಿ ಹೋದವು. ಜಗಳ ಮಾಡುತ್ತಿದ್ದವುಗಳೆಲ್ಲವೂ ತಕ್ಷಣವೇ ನಿಲ್ಲಿಸಿದವು. ಕಪ್ಪೆರಾಜನು ಕಾತರದಿಂದ ಕೂಗಿದ, ಏನ್ ಮಾಡೋಣ, ಇಷ್ಟು ಹೊತ್ತು ಜಗಳವಾಡಿದ್ವಿ, ಆದರೆ ಈಗ ಈ ಬೆಕ್ಕು ನಮ್ಮೆಲ್ಲರನ್ನೂ ತಿನ್ನೋ ಹಾಕಲಿದೆ. ಮೀನಿನ ರಾಣಿಯು ನಿದ್ದೆಯಿಂದ ಎದ್ದಂತೆ ಮಾತನಾಡಿದಳು, ನಾವು ಏನ್ ಮಾಡೋಣ ಈಗ? ಜಗಳ ಬಿಟ್ಕೊಟ್ಟು ಒಂದಾಗಿ ಇರಬೇಕು, ಇಲ್ಲಾಂದ್ರೆ ನಮ್ಮ ಜೀವವೇ ಹೋಗುತ್ತೆ. ಆಗ ಇಬ್ಬರೂ ಶಾಂತಿಯ ಒಪ್ಪಂದವನ್ನ ಮಾಡಿದರು. ಕಪ್ಪೆಗಳು ಕೆರೆಗೆ ತಳದಲ್ಲಿ ಅಡಗಿಕೊಂಡವು. ಮೀನುಗಳು ಬಬಲ್ ಮಾಡುತ್ತಾ ಬೆಕ್ಕಿನ ಗಮನ ಬೇರೆಡೆ ಸೆಳೆಯುವ ಯತ್ನ ಮಾಡಿದ್ದವು. ಕಪ್ಪೆರಾಜನು ತನ್ನ ಚಾಣಾಕ್ಷ ಕಪ್ಪೆ ಸೇನೆಗೆ ಗಂಭೀರವಾಗಿ ಹೇಳುತ್ತಾನೆ, ಈ ಸಮಯ ನಮ್ಮದು. ಬೆಕ್ಕು ಬದಿಗೆ ಗಮನ ಕೊಟ್ಟಿರುವಾಗ ನಾವು ಎಲ್ಲಾ ದಿಕ್ಕಿಂದ ಹಾರಿ ಬೆಕ್ಕನ್ನು ಹೆದರಿಸೋಣ. ಮೀನುಗಳು ತಮ್ಮ ಪಾತ್ರ ಪ್ರಾರಂಭಿಸುತ್ತವೆ. ಅವು ನೀರಿನ ಮೇಲೆ ದೊಡ್ಡ ದೊಡ್ಡ ಬಬಲ್ ಮಾಡುತ್ತಾ ನೊಣಗಳಂತೆ ಚಲಿಸುತ್ತವೆ. ಬೆಕ್ಕು ಅದನ್ನು ನೋಡಿ ಆಶ್ಚರ್ಯಪಟ್ಟು ಬಬಲ್ಗಳನ್ನು ಹಿಡಿಯಲು ಪ್ರಯತ್ನಿಸುತ್ತಿದೆ. ಕಪ್ಪೆಗಳು ಎಲ್ಲಾ ದಿಕ್ಕಿಂದ ಹಾರುತ್ತವೆ. ಕೆಲವರು ಬೆಕ್ಕಿನ ಬೆನ್ನು ಮೇಲೆ ಹಾರುತ್ತಾರೆ. ಇತರರು ಅದರ ಕಿವಿಯಲ್ಲಿ ಕ್ರರ್ ಎಂದು ಗದ್ದಲ ಮಾಡುವ ಮೂಲಕ ಬೆಕ್ಕನ್ನು ಆತಂಕಕ್ಕೆ ತರುವ ಕೆಲಸ ಮಾಡುತ್ತಾರೆ. ಬೆಕ್ಕು ತೀವ್ರವಾಗಿ ಹೆದರುತ್ತದೆ. ಮ್ಯೂ ಮ್ಯೂ ಎಂದು ಬೊಬ್ಬೆ ಹಾಕುತ್ತದೆ. ಹಾಗೆ ತಕ್ಷಣವೇ ಅಲ್ಲಿಂದ ಓಡಿಹೋಗುತ್ತದೆ. ಕಪ್ಪೆಗಳು ಮತ್ತು ಮೀನುಗಳು ಉತ್ಸಾಹದಿಂದ ಕುಣಿದು ಕುಪ್ಪಳಿಸುತ್ತವೆ. ಆದರೆ ಬೆಕ್ಕು ಕೋಪಗೊಂಡು ಒಂದು ದಿನ ಬೆಕ್ಕಿನ ಕುಟುಂಬದೊಂದಿಗೆ ಮತ್ತೆ ಕೆರೆ ಹತ್ತಿರ ಬರುತ್ತದೆ. ನಿಮಗೆ ಈ ಕತೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಹಾಗೂ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.